ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾವ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಹೇಳಿ ಬೋಸರಾಜು ಅವರು ಹೇಳಿದ್ದಾರೆ. ಇನ್ನ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ನಾವು ಮಾತಾಡೋದಕ್ಕಾಗಲ್ಲ, ಅದನ್ನ ಹೈಕಮಾಂಡ್ ಹೇಳ್ತಾರೆ ಅಂತ ಸಚಿವ ಬೋಸರಾಜು ಅವರು ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಸಿಎಂ ಕುರ್ಚಿಯ ಬಗ್ಗೆ ಸಂಧಾನವೂ ಇಲ್ಲ, ಸಮರವೂ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂತದ್ದು ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳುವಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರತಕ್ಕಂಥದ್ದು, ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಬರೆದಿದ್ದಾರೆ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕಂಬ, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ರೆ ಇವತ್ತು ಬಿಜೆಪಿ ಅವರು ಮೊನ್ನೆಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ, ಯಾಕೆ ಭೇಟಿ ಆದ್ರೆ, ಏನಾಯ್ತು ಅವ್ರ ಹತ್ರ ಅಧಿಕಾರನೇ ಇಲ್ಲ, ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ, 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು ಬಿಜೆಪಿಗೆಲ್ಲ ಒಂದ್ ಕಡೆ ಲಾಭ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ನಿಮ್ಮ ಹಿರಿಯ ಒಬ್ಬ ಪ್ರಮುಖರಿಗೆ ಬಿಜೆಪಿ ಅವರು ಗಾಳ ಹಾಕಿದ್ದಾರೆ ಅಂತ ಸುದ್ದಿ ಇದೆ. ಮತ್ತೆ ರಾಜಣ್ಣ ಪುತ್ರ ಅವರು ಕೂಡ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಇದೇನ್ ನಡೀತಾ ಇದೆ ಅಂತ ಹೇಳುವಂಥದ್ದು? ನೋಡಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. ಬಿಜೆಪಿಗೆ ನಮ್ಮಲ್ಲಿ ಆರಿಸಿ ಬಂದಿರತಕ್ಕಂಥ ಯಾರು ಬಿಜೆಪಿನಲ್ಲಿ ಹೊಂದಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ಸ್, ನಮ್ಮ ವೋಟ್ ಬ್ಯಾಂಕ್ಲಿಂದನೇ ನಮ್ಮವರು ಆರಿಸಿ ಬಂದಿರತಕ್ಕಂಥದ್ದು. ಇವರ್ಯಾರು ಬಿಜೆಪಿಗೆ ಹೋದ್ರೆ ಬಿಜೆಪಿಯಿಂದ ಆರಿಸಿ ಬರಲಿಕ್ಕೆ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವರ್ಯಾರು ನಮ್ದು 140 ಮಂದಿ ಒಂದು ಅತಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಆ ರೀತಿಯಾದಂಥ ಬಿಜೆಪಿ ಮಾಡುವಂತ ಕುತಂತ್ರಗಳಿಗೆ ಯಾವುದೇ ಅವಕಾಶ ಇಲ್ಲ. ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಇದೇ ರೀತಿಯಾದ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಬದಲಾವಣೆ ಸದ್ಯಕ್ಕೆ ಇಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ಬದ್ಧರಾಗಿರ್ತೇವೆ. ಈ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡುವಂತ ಇದು ಸಾಮಾನ್ಯ ಪ್ರಕ್ರಿಯೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾವ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಹೇಳಿ ಬೋಸರಾಜು ಅವರು ಹೇಳಿದ್ದಾರೆ. ಇನ್ನ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ನಾವು ಮಾತಾಡೋದಕ್ಕಾಗಲ್ಲ, ಅದನ್ನ ಹೈಕಮಾಂಡ್ ಹೇಳ್ತಾರೆ ಅಂತ ಸಚಿವ ಬೋಸರಾಜು ಅವರು ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಸಿಎಂ ಕುರ್ಚಿಯ ಬಗ್ಗೆ ಸಂಧಾನವೂ ಇಲ್ಲ, ಸಮರವೂ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಎರಡು ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂತದ್ದು? ನೋಡಿ, ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳುವಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರತಕ್ಕಂಥದ್ದು,
ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಬರೆದಿದ್ದಾರೆ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕು, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ರೆ ಇವತ್ತು ಬಿಜೆಪಿ ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ ಯಾಕೆ ಭೇಟಿ ಆದ್ರೆ ಏನಾಯ್ತು ಅವ್ರ ಹತ್ರ ಅಧಿಕಾರನೇ ಇಲ್ಲ. ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಲಾಭ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ನಿಮ್ಮ ಹಿರಿಯ ಒಬ್ಬ ಪ್ರಮುಖರಿಗೆ ಬಿಜೆಪಿಯವರು ಗಾಳ ಹಾಕಿದ್ದಾರೆ ಅಂತ ಸುದ್ದಿ ಇದೆ. ಮತ್ತೆ ರಾಜಣ್ಣ ಪುತ್ರ ಅವರು ಕೂಡ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಇದೇನ್ ನಡೀತಾ ಇದೆ ಅಂತ ಹೇಳುವಂಥದ್ದು? ನೋಡಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. ಬಿಜೆಪಿಗೆ ನಮ್ಮಲ್ಲಿ ಆರಿಸಿ ಬಂದಿರತಕ್ಕಂಥ ಯಾರು ಬಿಜೆಪಿನಲ್ಲಿ ಹೊಂದಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ಸ್, ನಮ್ಮ ವೋಟ್ ಬ್ಯಾಂಕ್ಲಿಂದನೇ ನಮ್ಮವರು ಆರಿಸಿ ಬಂದಿರತಕ್ಕಂಥದ್ದು. ಇವರ್ಯಾರು ಬಿಜೆಪಿಗೆ ಹೋದ್ರೆ ಬಿಜೆಪಿಯಿಂದ ಆರಿಸಿ ಬರ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವರ್ಯಾರು ನಮ್ದು 240 ಮಂದಿ ಒಂದು ಅತಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಆ ರೀತಿಯಾದಂಥ ಬಿಜೆಪಿ ಮಾಡುವಂತ ಕುತಂತ್ರಗಳಿಗೆ ಯಾವುದೇ ಅವಕಾಶ ಇಲ್ಲ. ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಇದೇ ರೀತಿಯಾದ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಬದಲಾವಣೆ ಸದ್ಯಕ್ಕೆ ಇಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದಕ್ಕೆ ಬದ್ಧರಾಗಿರ್ತೇವೆ. ಈ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡುವಂತ ಇದು ಸಾಮಾನ್ಯ ಪ್ರಕ್ರಿಯೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕರಿಯಪ್ಪ, ರಿಪಬ್ಲಿಕನ್ ಅಲ್ಲ, ಕೊಡಗು. ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾವ ಸಮರವೂ ಇಲ್ಲ, ಸಂಧಾನವೂ ಇಲ್ಲ ಅಂತ ಹೇಳಿ ಬೋಸರಾಜು ಅವರು ಹೇಳಿದ್ದಾರೆ. ಇನ್ನ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ನಾವು ಮಾತಾಡೋದಕ್ಕಾಗಲ್ಲ, ಅದನ್ನ ಹೈಕಮಾಂಡ್ ಹೇಳ್ತಾರೆ ಅಂತ ಸಚಿವ ಬೋಸರಾಜು ಅವರು ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಸಿಎಂ ಕುರ್ಚಿಯ ಬಗ್ಗೆ ಸಂಧಾನವೂ ಇಲ್ಲ, ಸಮರವೂ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಸಚಿವರಾದ ಬೋಸರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ನೋಡ್ತಾ ಇದ್ದೀರಾ, 2 ಬಣ ಬಡಿದಾಟ ಅಂತ ಹೇಳ್ಬೋದು ಇದನ್ನ. ಒಬ್ಬೊಬ್ಬರು ಸಚಿವರುಗಳು ಬೇರೆ ಬೇರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಕೆಲವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳುವಂಥದ್ದು? ಒಂದನೇದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ. ಅವರು ಸಹಜವಾಗಿ ಅಲ್ಲಿ ಬೀಳುವಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಬರ್ತಕ್ಕಂಥದ್ದು, ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಬರೆದಿದ್ದಾರೆ ಗೊತ್ತಾದ ಕೂಡಲೇ ಎಲ್ಲರೂ ಸಹಜವಾಗಿ ಹೋಗಿ ಗೌರವ ಸಲ್ಲಿಸತಕ್ಕಂಥದ್ದು ಮೊದಲನೇ ಬಂದಿದೆ. ಇವತ್ತೇನು ಪ್ರತ್ಯೇಕವಾಗಿ ಯಾರು ಭೇಟಿ ಆಗಿರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಪ್ರತಿ ವಾರ ಅವ್ರು ಬಂದಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಆಗತಕ್ಕಂಥದ್ದು ಮೊದಲನೇ ಬಂದಿರುವಂತದ್ದು. ಹಾಗಾಗಿ ಅದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ. ಎರಡನೇದಾಗಿ ಯಾರು ಮೀಟಿಂಗ್ಗಳಂತೂ ಮಾಡಲಿಲ್ಲ. ಅವರವರ ಶಾಸಕರು ಸಚಿವರಾಗಬೇಕು, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತಾರೆ ಅಂತ ಏನು ಪ್ರಸ್ತಾವನೆ ಬಂದ ಕೂಡಲೇ ಸಹಜವಾಗಿ ಆಗ್ಬೇಕಂಬವರು ಬಹಳ ಮಂದಿ ಇದ್ದಾರೆ. 140 ಮಂದಿ ಅಸೆಂಬ್ಲಿಯಲ್ಲಿ ಮತ್ತು 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಅವರದೇ ಆದಂತಹ ಪ್ರಯತ್ನಗಳು ಮಾಡಲಿಕ್ಕೆ ಅವರು ಹೈಕಮಾಂಡ್ ಹತ್ರ ಭೇಟಿ ಆಗಬಹುದು, ಬೇರೆ ಬೇರೆಯವರು ಮಾತಾಡಬಹುದು, ಅವರವರಿಗೆ ಟೀಮ್ ಆಗಿ ಮಾತಾಡಬಹುದು. ಇವು ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವಕಾಶಗಳಿಗಾಗಿ ಮಾಡುವಂತವ್ರು ಕೆಲವರಿದ್ದಾರೆ, ಎಲ್ಲರೂ ಅಲ್ಲ. ಸೊ ಆ ರೀತಿಯೇ ನಡೀತಾ ಇದೆ. ಬಿಟ್ರೆ ಇವತ್ತು ಬಿಜೆಪಿ ಅವರು ನಿನ್ನೆ ಮೊನ್ನೆ ಎಲ್ಲ ರೆಬೆಲ್ಸ್ ಎಲ್ಲ ಭೇಟಿ ಆದ್ರೆ ಯಾಕೆ ಭೇಟಿ ಆದ್ರೆ ಏನಾಯ್ತು ಅವ್ರ ಹತ್ರ ಅಧಿಕಾರನೇ ಇಲ್ಲ. ಅವ್ರ ಹತ್ರ ಅವ್ರು ಭೇಟಿ ಆಗ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಏನು ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ರೆ? ಆಗ್ತಾ ಇಲ್ಲ ಅಂದಿಲ್ಲ, ಹೇಳಿದ್ನಲ್ಲ 2.5 ವರ್ಷ ಆಗಿದೆ. ಹೈಕಮಾಂಡ್ ಹತ್ರ ಪ್ರಸ್ತಾವನೆ ಮಾಡ್ತೀನಿ, ಅವರು ಅವಕಾಶ ಕೊಟ್ಟಿದ್ರೆ ನಾನು ಅದನ್ನ ರಿಷಫಲ್ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ
ಇರುವಂತ ಮಾತುಗಳಿಂದ ಸಹಜವಾಗಿ ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಆದ್ರೆ ಬಹಿರಂಗವಾಗಿ ಯಾರು ಮಾತಾಡಬಾರದು, ಬಹಿರಂಗವಾಗಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರದು ಅಂತೇಳಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಇದರೆಲ್ಲ ಸರಿ ಹೋಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇದು ಬಿಜೆಪಿಗೆಲ್ಲ ಒಂದ್ ಕಡೆ ಲಾಭ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಹಿರಿಯ ಒಬ್ಬ ಪ್ರಮುಖರಿಗೆ ಬಿಜೆಪಿ ಅವರು ಗಾಳ ಹಾಕಿದ್ದಾರೆ ಅಂತ ಸುದ್ದಿ ಇದೆ. ಮತ್ತೆ ರಾಜಣ್ಣ ಪುತ್ರ ಅವರು ಕೂಡ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಇದೇನ್ ನಡೀತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. ಬಿಜೆಪಿಗೆ ಈ ನಮ್ಮಲ್ಲಿ ಆರಿಸಿ ಬಂದಿರತಕ್ಕಂಥವ್ರು ಯಾರು ಬಿಜೆಪಿನಲ್ಲಿ ಹೊಂದಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಮ್ಮ ವೋಟರ್ಸ್, ನಮ್ಮ ವೋಟ್ ಬ್ಯಾಂಕ್ಲಿಂದನೇ ನಮ್ಮವರು ಆರಿಸಿ ಬಂದಿರತಕ್ಕಂಥದ್ದು. ಇವರ್ಯಾರು ಬಿಜೆಪಿಗೆ ಹೋದ್ರೆ ಬಿಜೆಪಿಯಿಂದ ಆರಿಸಿ ಬರ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವರ್ಯಾರು ನಮ್ದು 240 ಮಂದಿ ಒಂದು ಅತಿ ಹೆಚ್ಚು ಮೆಜಾರಿಟಿ ಇರೋದ್ರಿಂದ ಆ ರೀತಿಯಾದಂತಹ ಬಿಜೆಪಿ ಮಾಡುವಂತ ಕುತಂತ್ರಗಳಿಗೆ ಯಾವುದೇ ಅವಕಾಶ ಇಲ್ಲ. ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಇದೇ ರೀತಿಯಾದ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಬದಲಾವಣೆ ಸದ್ಯಕ್ಕೆ ಇಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ತೇವೆ. ಈ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡುವಂತ ಇದು ಸಾಮಾನ್ಯ ಪ್ರಕ್ರಿಯೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.